ನಮಸ್ಕಾರ ಎಲ್ಲರಿಗೂ. ನಾನು ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಇವತ್ತಿನ ಈ ಸಂಚಿಕೆಯಲ್ಲಿ ತಂದಿರುವಂತಹ ನಿವೇಶನ ವಿಚ್ ಇಸ್ ಫಾರ್ ಸೇಲ್ ಮೈಸೂರು ಹಳೆಯ ಆರ್ ಟಿ ನಗರದಲ್ಲಿ ಒಂದು ಸೆಮಿ ಕಮರ್ಷಿಯಲ್ ಮಲ್ಟಿ ಡ್ವೆಲ್ಲಿಂಗ್ ಯೂನಿಟ್ಗೆ ಸೂಕ್ತವಾಗಿರುವಂಥದ್ದು ಮತ್ತು ನಿಮ್ಮ ಕನಸಿನ ಮನೆಯನ್ನು ಕಟ್ಕೋಬೇಕು ಅಂತ ಇರೋರಿಗೂ ಭಾಳ ಚೆನ್ನಾಗಿರುವಂತಹ ಮೈಸೂರಿನ ವೆರಿ ಪೀಸ್ಫುಲ್ ಕಾಮ್ ಆ್ಯಂಡ್ ವೆಲ್ ಪಾಪ್ಯುಲೇಟೆಡ್ ಬಟ್ ನಾಟ್ ಥಿಕ್ಲಿ ಪಾಪ್ಯುಲೇಟೆಡ್ ಬಟ್ ಕಾಮ್ ಆಗಿರುವಂತಹ ಲೊಕೇಶನಲ್ಲಿ ಈ ನಿವೇಶನ ಸೇಲ್ಗಿದೆ. 40-60 ಸ್ವಲ್ಪ ದೊಡ್ಡದು, ಟೆಕ್ನಿಕ್ 41/61 ಸೌತ್ ಫೇಸಿಂಗ್ ನಿವೇಶನ. ನಾನು ಯಾಕೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಮಲ್ಟಿ ಡ್ವೆಲ್ಲಿಂಗ್ ಯೂನಿಟ್ಸ್ ಅಂತ ಹೇಳಿದೆ ಅಂತಂದರೆ, ಇಲ್ಲಿ ನೋಡಿ ಈ ಏನಿದೆ ಇದರ ಹಿಂಭಾಗದಲ್ಲಿ ಬಹಳಷ್ಟು ಅಪಾರ್ಟ್ಮೆಂಟ್ಗಳಿದೆ, ಭಾಳಷ್ಟು ಮನೆಗಳು ಅಂದರೆ ರೆಂಟಿಗೆ ಭಾಳಷ್ಟು ಬೇಡಿಕೆ ಇರುವಂತಹ ಜಾಗ ಆಗಿರುತ್ತೆ. ಯಾಕೆಂದರೆ ದಿಸ್ ಇಸ್ ಸೆಕೆಂಡ್ ಪ್ರಾಪರ್ಟಿ ಫ್ರಮ್ ದಿ ಮೇನ್ ರೋಡ್. ಯಾವ ಮೇನ್ ರೋಡ್ ಅಂತಂದರೆ ಮೈಸೂರಿನ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ದಟ್ಗಳಿ ಆದ ನಂತರ ರಾಜರಾಜೇಶ್ವರಿ ನಗರಕ್ಕೆ ಹೊಂದಿಕೊಂಡಿರುವಂತಹ ಒಂದು ಲೇಔಟ್ ಇದು. ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಮೇನ್ ರೋಡ್ ಇವಾಗೇನು ತಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಮೇನ್ ರೋಡಲ್ಲಿರುವಂಥ ಒಂದು ಅರ್ಧ ಕಿಲೋಮೀಟರ್ ಅಲ್ಲದೆ ಈ ಕಡೆ ಭಾಗದಲ್ಲಿರುವಂಥದ್ದು ಇದು ಲೀಟು ದಟ್ಗಳಿಗೆ ಹೋಗುವಂತಹ ರೋಡ್ ಆಗಿರುತ್ತೆ. ಈ ರೋಡಿನಲ್ಲಿ ಸೆಕೆಂಡ್ ಪ್ರಾಪರ್ಟಿ ಫಾರ್ ಸೇಲ್, ಎರಡನೆಯ ಪ್ರಾಪರ್ಟಿ ಫ್ರಮ್ ಮೇನ್ ರೋಡ್. ಅದಕ್ಕೆ ಅಂಗಡಿಗಳನ್ನ ಇದೇ ಥರ ಅಂಗಡಿಗಳನ್ನ ಮಾಡಿ ರೆಂಟಿಗೆ ಕೊಟ್ಟು ಫಸ್ಟ್ ಫ್ಲೋರಲ್ಲಿ 3-5 ಮನೆಗಳನ್ನ ಕಟ್ಟಿ ರೆಂಟಿಗೆ ಕೊಡ್ಬೋದು, ಅಥವಾ ನೀವೇ ಸ್ವಂತಕ್ಕಾಗಿ ಕನಸಿನ ಮನೆಯನ್ನು ಕಟ್ಕೊಳ್ಳಿಕ್ಕೆ ಭಾಳ ಸೂಕ್ತವಾಗಿರುವಂತಹ ಜಾಗ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರುವಂತಹ ಲೇಔಟ್ ಆಗಿರುತ್ತೆ. ವೆಲ್ ಪಾಪ್ಯುಲೇಟೆಡ್ ಲೇಔಟ್ ಇದು. ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ ಇರ್ಬೋದು, ವೇಸ್ಟ್ ವಾಟರ್ ಏನು, ಒಳಚರಂಡಿ ವ್ಯವಸ್ಥೆ, ಕನೆಕ್ಟಿವಿಟಿ ವೈಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ಕನೆಕ್ಟಿವಿಟಿ ವೈಸ್ ಇಟ್ ಇಸ್ ಸೂಪರ್ ಆಗಿರುವಂತಹ ಲೊಕ್ಯಾಲಿಟಿ. ಜಸ್ಟ್ ಸೆಕೆಂಡ್ ಪ್ರಾಪರ್ಟಿ ಫ್ರಮ್ ದಿ ಮೇನ್ ರೋಡ್. ನನ್ನ ಸೈಟ್ ತೋರಿಸಿದ ನಂತರ ಐ ಆಮ್ ಜಸ್ಟ್ ಗಿವಿಂಗ್ ಎ ಲುಕ್ ಆಫ್ ದಿ ಲೊಕ್ಯಾಲಿಟಿ ಹೇಗಿದೆ ಅಂತ. ಇನ್ನು ಬಹಳಷ್ಟು ನಿವೇಶನಗಳು ಖಾಲಿ ಇರುವಂತಹ ಜಾಗ ಆಗಿರುತ್ತೆ. ಮೈಸೂರಿನಲ್ಲಿ ನೀವು ಕನಸಿನ ಮನೆಯನ್ನು ಕಟ್ಕೋಬೇಕು, ಬಟ್ ಆದರೆ ಬಸ್ ಸ್ಟಾಪ್ ಇರಬೇಕು, ರೈಲ್ವೆ ಸ್ಟೇಷನ್ನಿಂದ ಹೋಗಲಿಕ್ಕೆ ಬರಲಿಕ್ಕೆ ಆಕ್ಸೆಸಿಬಿಲಿಟಿ ಇರಬೇಕು, ನೆಕ್ಸ್ಟು ಲೊಕ್ಯಾಲಿಟಿ ಚೆನ್ನಾಗಿರಬೇಕು, ಅದಾದ ನಂತರ ಸ್ಕೂಲ್ಗಳು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು ಎಲ್ಲ ಇರಬೇಕು. ಇಲ್ಲ ನಾನು ಇವಾಗ ಮನೆ ಕಟ್ಟಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಬಂದು ಮನೆ ಕಟ್ಟಬೇಕು ಅಂತ ಇದ್ದೀನಿ ಅನ್ನೋರಿಗೂ ಸಹ ಇದು ಭಾಳ ಚೆನ್ನಾಗಿದೆ. ಯಾಕೆ ಅಂತಂದರೆ ನಾವಿವಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಇಲ್ಲಿಗೆ ಬರ್ತೀವಿ, ನಾವಿವಾಗ ಮೈಸೂರಿಗೆ ಬರಲ್ಲ, ಬಟ್ ವಿ ವಾಂಟ್ ಅ ಪ್ಲೇಸ್ ಫಾರ್ ಅವರ್ ಫ್ಯೂಚರ್. ಎಲ್ಲ ಥರದಲ್ಲೂ ಆಕ್ಸೆಸಿಬಿಲಿಟಿ ಇರ್ಬೋದು, ಲೊಕ್ಯಾಲಿಟಿ ಇರ್ಬೋದು, ಮತ್ತು ಡಾಕ್ಯುಮೆಂಟೇಷನ್ ಲೀಗ್ಯಾಲಿಟಿ ಇರ್ಬೋದು, ಇವೆಲ್ಲವೂ ಕ್ಲಿಯರಾಗಿರಬೇಕು, ಚೆನ್ನಾಗಿರಬೇಕು. ನಾವೊಂದು ಕಂಫರ್ಟಬಲ್ ಆಗಿರುವಂತಹ 4-5 ಬೆಡ್ರೂಮ್ ಮನೆ ಕಟ್ಕೊಂಡಿರಬೇಕು, ಅಥವಾ ಮುಂದೆ ಗಾರ್ಡನ್ ಮಾಡಿ ಒಂದು 2-3 ಬೆಡ್ರೂಮ್ ಮನೇನ ಕಟ್ಕೊಂಡು ನಾವು ವಾಸ ಇರಬೇಕು ಅನ್ನೋರಿಗೂ ಸಹ ಬಹಳ ಸೂಕ್ತವಾಗಿರುವಂಥ ಲೊಕ್ಯಾಲಿಟಿ ಆಗಿರುತ್ತೆ ಇದು. ಮೈಸೂರಿನ ಹಳೆಯ ಆರ್ ಟಿ ನಗರ. ಆರ್ ಟಿ ನಗರ ಎಲ್ಲಿದೆ ಅನ್ನೋದು ಇನ್ನೊಂದು ಪ್ರಶ್ನೆ. ಲೊಕ್ಯಾಲಿಟಿ ಹೇಳ್ಬಿಡ್ತೀರಾ, ಎಲ್ಲಿ ನಮ್ಗೆ ಗೊತ್ತಿರಲ್ಲ, ಗೊತ್ತಿರೋರಿಗೆ ಗೊತ್ತಾಗ್ಬಿಡುತ್ತೆ, ಗೊತ್ತಿರಲ್ಲ ಅನ್ನೋರ್ಗೆ ಏನು ಮಾಡಬೇಕು ಅಂದರೆ, ಮೈಸೂರು ಕುವೆಂಪು ನಗರ ಅಪೋಲೋ ಹಾಸ್ಪಿಟಲಿಂದ ದಿಸ್ ಲೊಕೇಶನ್ ಇಸ್ ಅಬೌಟ್ 4 ಕಿಲೋಮೀಟರ್ಸ್, ಹೆಚ್ಚು ಕಮ್ಮಿ 4 ಕಿಲೋಮೀಟ್ರ್ ಆಗುತ್ತೆ. ನೀವು ನೋಡ್ಬೋದು ಹೌದು ಲೊಕ್ಯಾಲಿಟೀಸ್ ಅಂತ ಭಾಳ ಚೆನ್ನಾಗಿದೆ. ಅಂಗಡಿ ಮುಂಗಟ್ಟುಗಳಿರ್ಬೋದು, ದಿನನಿತ್ಯಕ್ಕೆ ಬೇಕಾಗುವಂತಹ ಎಲ್ಲ ವಸ್ತುಗಳು ನಿಮಗೆ ಹತ್ತಿರದಲ್ಲಿ ಸಿಗುವಂತಹ ಏರಿಯಾ. ಏನು ದಿನನಿತ್ಯ ಏನು ಬೇಕಾಗುತ್ತೆ, ಗ್ರಾಸರಿ ಶಾಪ್ ಬೇಕು, ಮೆಡಿಕಲ್ ಶಾಪ್ ಬೇಕು, ATMಗಳು ಬೇಕು, ಆನ್ಲೈನ್ ಸ್ವಿಗ್ಗಿ, ಝೊಮ್ಯಾಟೊ, ಈ ಬ್ಲಿಂಕಿಟ್ಟು, ಅಮೆಝಾನು ಡೆಲಿವರಿ ಬರಬೇಕು, ಇಂಟರ್ನೆಟ್ ಕನೆಕ್ಷನ್, ಆಕ್ಸೆಸಿಬಿಲಿಟಿ 4G 5G ತರಂಗಾಂತರಗಳು ಅಂತ ಇಂಟರ್ನೆಟ್ ವರ್ಕ್ ಆಗಬೇಕು, ವರ್ಕ್ ಫ್ರಮ್ ಹೋಮ್ ಇರೋರಿಗೆ ವರ್ಕ್ ಆಗಬೇಕು, ಎಲ್ಲ ಥರದಲ್ಲೂ ಸೂಕ್ತವಾಗಿರುವಂಥ ಜಾಗ ಆಗಿರುತ್ತೆ. 41/61 40-60 ಅಂತ ಇಟ್ಕೊಳ್ಳಿ. 41/61 ನಿವೇಶನ ಇದು. ಮೈ ಪರ್ಸ್ನಲ್ ಫೇವ್ರೇಟ್ಸ್ ಆಫ್ ಮೈಸೂರು. ಯಾಕಂದರೆ ನನಗೆ ಕಾಮಾಗಿರುವಂತಹ ಏರಿಯಾ ಇರಬೇಕು, ಬಟ್ ಆದರೆ ಎಲ್ಲ ಸಿಗಬೇಕು. ಕಾಮಾಗಿದೆ ಅಂತ ಊರಿಂದ ಆಚೆ ಹೋಗಿ ಇರಲಿಕ್ಕೂ ಆಗಲ್ಲ. ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ಬಿಟ್ಟು ಮೈಸೂರಲ್ಲಿ ಇನ್ನೊಂದು ವಿಚಾರ ಭಾಳಷ್ಟು ಜನ ಕೇಳ್ತೀರಾ, ಸುಪ್ರೀತ್ ನಾನು ಸೈಟ್ ತೊಗೋತೀನಿ, ಒಂದು 2 ವರ್ಷದಲ್ಲಿ ಡಬಲ್ ಆಗ್ಬಿಡುತ್ತಾ, 3 ವರ್ಷದಲ್ಲಿ ಡಬಲ್ ಆಗ್ಬಿಡುತ್ತಾ, ಅಥವಾ ಒಂದು 60% ಬರುತ್ತಾ?
ವೆರಿ ಡಿಫಿಕಲ್ಟ್ ಇನ್ ಮೈಸೂರು ಟು ಗೆಟ್ ಅ ಪ್ರಾಪರ್ಟಿ ವೇರೆನ್ ಯು ಇನ್ವೆಸ್ಟ್ ಟುಡೇ 2026 2027 ಅಥವಾ 28 ಅದು 60% ಹೈಕ್ ಆಗುವಂತಹ ಚಾನ್ಸಸ್ಸು ಬಹಳ ಕಮ್ಮಿ. ಫಾರ್ ಪೀಪಲ್ ಹೂ ಆರ್ ಟ್ರೈಯಿಂಗ್ ಟು ಇನ್ವೆಸ್ಟ್ ಇನ್ ಮೈಸೂರು ಆನ್ ಎ ಲಾರ್ಜರ್ ಸ್ಕೇಲ್ ವಿತ್ ಮಿನಿಮಮ್ ಟೈಮ್ ಸ್ವಲ್ಪ ಡಿಫಿಕಲ್ಟ್. ಬಟ್ ನೀವು ಕನಸಿನ ಮನೇನ ಕಟ್ಕೋಬೇಕು ಅಥವಾ ಒಂದು 4-5 ಮನೆಗಳನ್ನ ಕಟ್ಟಿ ರೆಂಟಲ್ ಇನ್ಕಮ್ ಮಾಡಬೇಕು ಅಂತ ಇರೋರಿಗೆ ಭಾಳ ಚೆನ್ನಾಗಿದೆ ಈ ಜಾಗ. ಯಾಕಂದರೆ ರೆಂಟಲ್ ಬರೋರು ಎಲ್ಲರೂ ಕೇಳೋದು, ಸರ್ ನಮ್ಮ ಮಕ್ಕಳು ಟ್ಯೂಷನ್ಸ್ಗೆ ಹೋಗ್ತಾರೆ, ಹತ್ತಿರದಲ್ಲಿ ಟ್ಯೂಷನ್ ಇರಬೇಕು, ಸ್ಕೂಲ್ಗಳಿರಬೇಕು, ಕಾಲೇಜ್ ಇರಬೇಕು, ಇನ್ನೊಂದೇನು ಬಸ್ಸಲ್ಲಿ ಓಡಾಡ್ತಾರೆ ಮಕ್ಕಳು ಎಷ್ಟೊಂದು ಜನ, ಹೋಗಿ ಬರಲಿಕ್ಕೆ ಈಸಿ ಆಗಬೇಕು, ನಿಯರೆಸ್ಟ್ ಏರಿಯಾ ಎಲ್ಲ ಸಿಗೋ ಅಂಥ ಲೊಕ್ಯಾಲಿಟಿ ಆಗಿರಬೇಕು ಅಂತ ನೋಡಿ. ಅದಕ್ಕೋಸ್ಕರನೇ ದಿಸ್ ಇಸ್ ಅಬ್ಸಲ್ಯೂಟ್ಲಿ ರೈಟ್, ಪರ್ಫೆಕ್ಟ್ ಇನ್ ಆಲ್ ಡೈನಮಿಕ್ಸ್ ಆಫ್ ಬೈಯಿಂಗ್ ಅ ಪ್ರಾಪರ್ಟಿ ಆರ್ ಕನ್ಸ್ಟ್ರಕ್ಷನ್ ಆಲ್ಸೋ. ಲೋನ್ ವಿಚಾರಕ್ಕೆ, ಎಸ್, ಐ ಡು ನಾಟ್ ಟೆಲ್ ದ್ಯಾಟ್ ಪೇ ಸಮ್ ಅಮೌಂಟ್ ಆ್ಯಂಡ್ ಯು ವಿಲ್ ಗೆಟ್ ಸೊ ಮಚ್ ಆಫ್ ಲೋನ್. ನೋ, ಲೋನ್ ಇಸ್ ಈಕ್ವಲೆಂಟ್ಲಿ ಡಿಪೆಂಡ್ಸ್ ಅಪಾನ್ ದ ಇನ್ಕಮ್ ದಟ್ ಯು ಹ್ಯಾವ್, ದ ಸಿಬಿಲ್ ದಟ್ ಈಸ್ ದೇರ್ ಇನ್ ಯುವರ್ ರೆಕಾರ್ಡ್ಸ್. ಇವೆಲ್ಲವೂ ನೋಡಿ ಲೋನು ಖಂಡಿತವಾಗ್ಲೂ ಆಗುತ್ತೆ. ಲೀಗ್ಯಾಲಿಟಿ ಎಲ್ಲ ಕ್ಲಿಯರ್ ಆಗಿರುವಂಥ ಸಿಂಗಲ್ ಓನರ್ ಪ್ರಾಪರ್ಟಿ 40-60 ಸೈಟ್ ವಿಚ್ ಇಸ್ ಫಾರ್ ಸೇಲ್. ಇದರ ಬೆಲೆ ಎಷ್ಟು ಅದರ ರೇಟ್ನ ಡಿಸ್ಕ್ರಿಪ್ಷನ್ ಕ್ಲಿಯರಾಗಿ ನಾನು ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸಪ್ ಮೀ. ಥ್ಯಾಂಕ್ ಯು.